ಶುಭೋದಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಕೃಷ್ಣ ಸುಧಾಮ ಎಂಬ ಪಾಠದಲ್ಲಿ ಆ ಇಬ್ಬರು ವ್ಯಕ್ತಿಗಳ ನಡುವೆ ಇರತಕ್ಕಂಥ ಗೆಳೆತನದ ಬಗ್ಗೆ ನಾವು ನೋಡೋಣ. ಗೆಳೆತನ ಅನ್ನುವುದು ಅತ್ಯಂತ ಪವಿತ್ರವಾದಂಥ ಒಂದು ಸಂಬಂಧ. ಈ ಸಂಬಂಧದ ಮಧ್ಯದಲ್ಲಿ ಸಿರಿತನ, ಬಡತನ, ವಿದ್ಯಾವಂತ, ಅವಿದ್ಯಾವಂತ, ಉಚ್ಚ ಜಾತಿಯವ, ಕೆಳ ಜಾತಿಯವ, ಶ್ರೇಷ್ಠ ಕನಿಷ್ಠ ಎಂಬ ಭೇದ ಭಾವಗಳು ಕಂಡುಬರುವುದಿಲ್ಲ. ಗೆಳೆತನ ಅಥವಾ ಸ್ನೇಹಿತರೆನ್ನುವುದು ಅತ್ಯಂತ ಹತ್ತಿರವಾದಂಥ ಒಂದು ಸಂಬಂಧವನ್ನು ಪಡೆದುಕೊಂಡಿರುತ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ವಿಷಯಗಳನ್ನು ನಮ್ಮ ತಂದೆ ತಾಯಿಯೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಅಂಥ ವಿಚಾರಗಳನ್ನು ನಾವು ಇವತ್ತಿನ ಮಟ್ಟದಲ್ಲಿ ಈ ಸ್ನೇಹಿತರೊಂದಿಗೆ ಅಥವಾ ಗೆಳೆತಿಯರೊಂದಿಗೆ ಹಂಚಿಕೊಳ್ಳುತ್ತೇವೆ. ಗೆಳೆತನ ಅನ್ನುವುದು ಕೇವಲ ಸುಖದ ಜೀವನ ಮಾತ್ರವಲ್ಲ, ಕಷ್ಟದ ಸಂದರ್ಭದಲ್ಲಿಯೂ ಸಹಿತ ಆ ಒಂದು ಗೆಳೆತನ ಅನ್ನುವುದು ನಮಗೆ ಸಹಾಯಕ ಬರುತ್ತದೆ. ಗೆಳೆತನ ಸುಖ ದುಃಖಗಳನ್ನು ಹಂಚಿಕೊಳ್ಳುವ ಒಂದು ಸಂಬಂಧ ಎಂದು ಹೇಳಬಹುದು. ಎಷ್ಟೋ ಜನ ಹುಟ್ಟುತ್ತಾ ಅಣ್ಣ ತಮ್ಮಂದರಾಗಿದ್ದರೂ ಸಹಿತ ಬೆಳೆಯುತ್ತಾ ದಾಯಾದಿಗಳಾಗಿ ಬೆಳೆಯುತ್ತಾರೆ. ಆದರೆ ಗೆಳೆಯನೆನ್ನುವಂಥ ಒಬ್ಬ ಜೀವಿಯು ಪ್ರಾರಂಭದಿಂದ ಹಿಡಿದುಕೊಂಡು ಕೊನೆಯವರೆಗೂ ನಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಾ ನಮ್ಮನ್ನ ಒಬ್ಬ ಉತ್ತಮವಾದಂತಹ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಮಾರ್ಗದರ್ಶಕ ಎಂದು ಹೇಳಬಹುದು. ಆದರೆ ನಾವು ಗೆಳೆತನವನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಎಂಥ ವ್ಯಕ್ತಿಗಳೊಂದಿಗೆ ನಾವು ಗೆಳೆತನ ಮಾಡಬೇಕು ಎಂಬುದನ್ನು ತಿಳಿದುಕೊಂಡಿರಬೇಕು. ನಾವು ಮಾಡಿದಂಥ ಗೆಳೆತನವು ನಮ್ಮ ಅಭ್ಯುದಯಕ್ಕೆ ಸಹಾಯಕವಾಗಬೇಕು ಹೊರತಾಗಿ ನಮ್ಮ ಚಾರಿತ್ರ್ಯವನ್ನು ಕೆಡಿಸುವವರೊಂದಿಗೆ ಅಥವಾ ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವವರೊಂದಿಗೆ ನಾವು ಗೆಳೆತನ ಮಾಡಬಾರದು. ಗುಣ ನೋಡಿ ಗೆಳೆತನ ಮಾಡು ಎಂಬ ನಾಣ್ಣುಡಿಯಂತೆ ನಾವು ಗೆಳೆತನವನ್ನು ಮಾಡುವಾಗ ಅತ್ಯಂತ ಜಾಗೃತವಾಗಿರಬೇಕು. ಆ ಒಬ್ಬ ಗೆಳೆಯನಿಂದ ನಮ್ಮ ವ್ಯಕ್ತಿತ್ವವು ವಿಕಾಸವಾಗಬೇಕು. ನಮ್ಮ ಕುಟುಂಬಕ್ಕೂ ಸಹಿತ ಆ ಒಬ್ಬ ಗೆಳೆಯನ ಸಹವಾಸದಿಂದ ಎಂದೂ ಕುಂದ ಬರಬಾರದು. ಅದಕ್ಕಾಗಿ ಗೆಳೆತನವನ್ನು ಮಾಡುವಾಗ ನಾವು ಜಾಗೃತರಾಗಿರಬೇಕು. ಗುಣ ನೋಡಿ ಗೆಳೆತನ ಮಾಡಬೇಕು. ನಾವು ಶಾಲಾ ಅವಧಿಯಲ್ಲಿ ಅಥವಾ ನಮ್ಮ ಬಾಲ್ಯದಲ್ಲಿ ನಾವು ಸಾಕಷ್ಟು ಜನರೊಂದಿಗೆ ಗೆಳೆತನವನ್ನು ಮಾಡಿರುತ್ತೇವೆ. ಆ ಗೆಳೆತನವನ್ನು ಮಾಡುವಾಗ ಅವ ಯಾವ ಜಾತಿಯವ, ಅವ ಶ್ರೀಮಂತನೋ, ಬಡವನೋ, ಬಲ್ಲಿದನೋ, ವಿದ್ಯಾವಂತನೋ, ಅವಿದ್ಯಾವಂತನೋ, ಶ್ರೇಷ್ಠನೋ, ಕನಿಷ್ಠನೋ ಎಂಬುದನ್ನು ವಿಚಾರ ಮಾಡುವುದಿಲ್ಲ. ಆ ವ್ಯಕ್ತಿಯು ನಮ್ಮ ವ್ಯಕ್ತಿತ್ವದೊಂದಿಗೆ ಹೊಂದಾಣಿಕೆಯಾಗುತ್ತಿದ್ದರೆ ಅಂಥ ವ್ಯಕ್ತಿಯನ್ನು ನಾವು ನಮ್ಮ ಗೆಳೆಯ ಎಂದು ನಾವು ಒಪ್ಪಿಕೊಳ್ಳುತ್ತೇವೆ. ಗೆಳೆತನ ನಮ್ಮನ್ನ ಉತ್ತಮವಾದಂತಹ ಸಾಧನೆಯರಿಗೆ ಕೊಂಡೊಯ್ಯಬೇಕು ಹೊರತಾಗಿ ಆ ಗೆಳೆತನ ನಮ್ಮ ಸಾಧನೆಗೆ ಯಾವಾಗಲೂ ಅಡ್ಡಿಯಾಗಬಾರದು. ಎಷ್ಟೋ ಜನ ವಿದ್ಯಾರ್ಥಿಗಳು ಅಥವಾ ಎಷ್ಟೋ ಜನರು ತಮ್ಮ ಬಾಲ್ಯದಲ್ಲಿ ಮಾಡಿದಂತಹ ಗೆಳೆತನವನ್ನ ಬೆಳೆಯುತ್ತಾ ಅವರ ಅಂತಸ್ತಿನ ಆಧಾರದ ಮೇಲೆ ಅಥವಾ ಅವರು ಪಡ್ಕೊಂಡಂತಹ ಪದವಿಯ ಆಧಾರದ ಮೇಲೆ ಆ ಒಂದು ಗೆಳೆತನವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಕೆಲವೊಬ್ಬ ವ್ಯಕ್ತಿಗಳ ಮಾತ್ರ ತಾವು ಎಷ್ಟೇ ಉನ್ನತವಾದಂತಹ ಸ್ಥಾನಕ್ಕೆ ಹೋಗಿದ್ದರೂ ಸಹಿತ ತಮ್ಮ ಬಾಲ್ಯದಲ್ಲಿ ಮಾಡಿದಂಥ ಗೆಳೆತನವನ್ನು ಅಥವಾ ತಾವು ಬಾಲ್ಯದಲ್ಲಿರುವಂಥ ಗೆಳೆಯರನ್ನ ತಮ್ಮ ಜೀವನದಲ್ಲಿ ಎಂದೂ ಮರೆಯುವುದಿಲ್ಲ. ಅಂತ ಒಂದು ಪವಿತ್ರವಾದಂಥ ಗೆಳೆತನ ಇಲ್ಲಿ ನಾವು ಕೃಷ್ಣ ಮತ್ತು ಸುಧಾಮ ಮಧ್ಯದಲ್ಲಿ ಕಾಣುತ್ತೇವೆ. ಈ ಕೃಷ್ಣ ಮತ್ತು ಸುಧಾಮ ಅಂತಸ್ತಿನ ವಿಚಾರದಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡು ಬಂದರೂ ಸಹಿತ ಇವರಿಬ್ಬರ ನಡುವಿನ ಸ್ನೇಹಿತ್ವ ಅತ್ಯಂತ ಪವಿತ್ರವಾದದ್ದು. ನೀವು ಮಹಾಭಾರತದಲ್ಲಿ ಸಹಿತ ನೋಡಿರುತ್ತೀರಿ. ದ್ರೋಣಾಚಾರ್ಯರಿಗೂ ಮತ್ತು ಇಲ್ಲಿ ದ್ರುಪದ ಮಹಾರಾಜನ ನಡುವೆಯೂ ಸಹಿತ ಗೆಳೆತನವಿತ್ತು. ಆದರೆ ಅದು ಅಂತಸ್ತಿನ ಅಂತರದಿಂದ ಆ ಇಬ್ಬರ ನಡುವಿನ ಗೆಳೆತನ
ಬೆಳೆಯುತ್ತಾ ಬೆಳೆಯುತ್ತಾ ಹಾಳಾಗಿ ಹೋಯಿತು. ಆದರೆ ದ್ವಾರಕೆಯ ರಾಜನಾದಂಥ ಕೃಷ್ಣ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ. ಬಡ ಬ್ರಾಹ್ಮಣನಾದಂಥ ಸುಧಾಮ ಬಡತನದಲ್ಲಿ ಬೆಳೀತಕ್ಕಂಥ ಒಂದು ಜೀವಿ. ಆದರೆ ಇವರಿಬ್ಬರ ನಡುವಿನ ಸ್ನೇಹ ಯಾವತ್ತಿಗೂ ಕೊನೆಯಾಗುವುದಿಲ್ಲ ಮತ್ತು ಆ ಪವಿತ್ರವಾದಂತಹ ಗೆಳೆತನಕ್ಕೆ ಎಂದೂ ಕುಂದು ಬರುವುದಿಲ್ಲ. ಆ ಒಂದು ವಿಚಾರವನ್ನ ಇವತ್ತು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ. ಸುಧಾಮನ ಗುಡಿಸಲು ರಾತ್ರಿಯ ಸಮಯ ಸುಧಾಮ ಯೋಚಿಸುತ್ತಾ ಶಪಿಸುತ್ತಿದ್ದಾನೆ. ಆತನ ಮುಖದಲ್ಲಿ ನಿರಾಶೆ ತುಂಬಿದೆ. ಒಂದು ದಿನ ಸುಧಾಮನು ತನ್ನ ಚಿಕ್ಕದಾದಂತಹ ಗುಡಿಸಲಿನಲ್ಲಿ ಕುಳಿತುಕೊಂಡು ತನ್ನ ಜೀವನದ ಬಗ್ಗೆ ತಾನೇ ಶಪಿಸ್ತಾ ಇದ್ದಾನೆ. ತನ್ನ ಜೀವನವನ್ನು ತಾನೇ ಬೈತಾ ಇದ್ದಾನೆ. ಕಾರಣ ಅವನಲ್ಲಿರ್ತಕ್ಕಂಥ ಒಂದು ಕಿತ್ತು ತಿನ್ನುವಂತ ಬಡತನ. ತನ್ನಲ್ಲಿರ್ತಕ್ಕಂಥ ಆ ಬಡತನದಿಂದ ತನ್ನ ನಿತ್ಯ ಜೀವನಕ್ಕೆ ಬೇಕಾದಂತ ವಸ್ತುಗಳನ್ನ, ತನ್ನ ನಿತ್ಯ ಜೀವನಕ್ಕೆ ಬೇಕಾದಂತ ಆಹಾರವನ್ನು ಸಹಿತ ಪಡೆಯಲು ಸಾಧ್ಯವಾಗದಂತ ಈ ಒಂದು ಜೀವನ ಏಕೆ ಬೇಕು ಎಂದು ಆ ಸುಧಾಮನು ತನ್ನನ್ನು ತಾನು ಶಪಿಸುತ್ತಾ ತನ್ನ ಗುಡಿಸಲು ಒಳಗೆ ಕುಂತಿರ್ತಾನೆ. ಮುಖದಲ್ಲಿ ಬಹಳ ನಿರಾಶೆ. ಏನ್ ಮಾಡಬೇಕು? ನನಗೆ 2-3 ಜನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಊಟವನ್ನು ತಂದು ಕೊಡಬೇಕಂದ್ರೂ ಸಹಿತ ನನ್ನಲ್ಲಿ ಒಂದು ಬಿಡಿಗಾಸಿಲ್ಲ. ಅದಕ್ಕಾಗಿ ತನ್ನ ಜೀವನವನ್ನ, ತನ್ನ ಜೀವನದ ಶೈಲಿಯನ್ನ, ತನ್ನ ಜೀವನದ ಸ್ಥಿತಿಯನ್ನ ಅವನು ಶಪಿಸುತ್ತಾ ತನ್ನ ಗುಡಿಸಲಲ್ಲಿ ಕುಂತಾಗ ಸುಧಾಮನು ಸ್ವಗತ, ತನ್ನಷ್ಟಕ್ಕೆ ತಾನೇ, ಸ್ವಗತ ಅಂದ್ರೆ ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ. ಜೀವನದಲ್ಲಿ ಬರೇ ಕಷ್ಟಗಳೇ ಬರುತ್ತಿದೆಯಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ ಆ ನಿಟ್ಟುಸಿರು ಬಿಟ್ಟು ಅದೆಲ್ಲ ಆ ದೇವರಿಗೆ ಕೊಟ್ಟು ಬಹಳ ಬಡವನಾಗಿರುವುದರಿಂದ ತನ್ನ ಜೀವನದ ಬಗ್ಗೆ ತಾನು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಶಪಿಸ್ತಾ ಇದ್ದ. ನನ್ನ ಜೀವನದಲ್ಲಿ ಬರೇ ಕಷ್ಟಗಳ ಬರಕತ್ತಾವ, ನನ್ನ ಜೀವನದಲ್ಲಿ ಸುಖ ಅನ್ನೋದು ಕಾಣ್ತಾನೆ ಇಲ್ಲ. ಆ ಸುಖ ಅನ್ನೋದು ಯಾವಾಗ ಬರ್ತೈತೋ ಅಂತ ಯಕ್ಷಿಂದ ಆ ಸುಧಾಮ ತನ್ನನ್ನ ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಕುಂತಾಗ ಅದೆಲ್ಲ ಆ ದೇವರಿಗೆ ಗೊತ್ತು. ನನ್ನ ಜೀವನದಲ್ಲಿ ಸುಖ ಅನ್ನೋದು ಯಾವಾಗ ಬರ್ತೈತೋ ಅನ್ನೋದು ನನಗೆ ಗೊತ್ತಿಲ್ಲ, ಆ ದೇವರಿಗೆ ಗೊತ್ತು. ಯಾಕಂದ್ರೆ ಇಲ್ಲಿವರೆಗೆ ನಾನು ಪಟ್ಟಂತ ಕಷ್ಟ, ನಾನು ಪಟ್ಟಂತ ತೊಂದರೆಗಳು ಎಂದೂ ಬಗೆಹರಿತಾ ಇಲ್ಲ. ಅದಕ್ಕಾಗಿ ನನ್ನ ಜೀವನದಲ್ಲಿ ಸುಖ ಅನ್ನೋದು ಐಚೋ ಇಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಆ ಸುಖ ಅನ್ನೋದು ಇದ್ರೂ ಸಹಿತ ಆ ದೇವರಿಗೆ ಗೊತ್ತು. ಆ ಸುಖ ಯಾವಾಗ ಬರುತ್ತೋ ಏನು ಅಂತ ಹೇಳಿಸಿದ ಆ ಸುಧಾಮ ಯೋಚನೆ ಮಾಡುತ್ತಾ ತನ್ನ ಗುಡಿಸಲೊಳಗೆ ಕುಂತಿದ್ದ. ಅವಾಗ ಹೆಂಡತಿ ಬರ್ತಾಳೆ. ಹೆಂಡತಿ, ಬಡತನ ನಮ್ಮ ಕಣ್ಣು ಹತ್ತಿರಿ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಾವು ಹುಟ್ಟುತ್ತಾ ಈ ಬಡತನ ಎಂಬ ಮೂಟೆಯನ್ನ ನಾವು ಹೊತ್ಕೊಂಡು ಬಿಟ್ಟಿದ್ದೀವಿ. ನಾವು ಎಲ್ಲಿ ಹೋಗ್ತೀವೋ ಆ ಮೂಟೆನೂ ನಮ್ಮ ಗಂಡು ಬರ್ತಾ ಇರ್ತೈತಿ. ಅದಕ್ಕಾಗಿ ಬಡತನ ನಮ್ಮ ಗಣ್ಣ ಹತ್ತಿ ಬಿಟ್ಟರೆ ಅದು ನಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ನಿಮ್ಮ ಬಡತನ, ಯಾಕೆ ನೀವು ಹುಟ್ಟಿದ್ದೇ ಬಡತನ ಕುಟುಂಬದಲ್ಲಿ, ನೀವೆಲ್ಲ ಸಾಕಷ್ಟು ವಿದ್ಯಾವಂತರಿದ್ರಿ, ಜ್ಞಾನವಂತರಿದ್ರಿ, ಬುದ್ಧಿವಂತರಿದ್ರಿ, ಸಾಕಷ್ಟು ಜನರಿಗೆ ಒಳ್ಳೆಯದನ್ನ ಸಂದೇಶವನ್ನು ಕೊಡ್ತಕ್ಕಂಥ ವಿಚಾರವನ್ನು ಪಡೆಯಲಾವ. ಅದು ನೀವು ಹುಟ್ಟುತ್ತಾ ಬಡವನಾಗಿರೋದ್ರಿಂದ ಆ ಬಡತನ ಎಂಬುದು ನಮ್ಮ ಬೆನ್ನಿಯಲ್ಲಿ ಕುಂತಿರುತ್ತೈತಿ. ಅದಕ್ಕೆ ನಾವು ಎಲ್ಲಿ ಹೋದ್ರೂ ಸಹಿತ ಆ ಬೆನ್ನ ಮೇಲೆ ಕುಂತಂತ ಮೂಟೆ ನಮ್ಮ ಬೆನ್ನ ತಾಕತ್ತೈತಿ ಅಂತ ನಿರೀಕ್ಷಿಂದ ಅವನ ಹೆಂಡತಿ ಬಂದು ಆ ಗಂಡನಿಗೆ ಹೇಳ್ತಾಳೆ. ಅವನ ಗಂಡ ಹೇಳ್ತಾನೆ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡಿಕೊಂಡೆ ಹೇಗೆ? ಅವನು ಪ್ರಶ್ನೆ ಮಾಡ್ತಾನೆ. ಬಡತನ ನಾವು ಗಂಡ ಅಂತೇನ, ಅದು ನಾವು ಎಲ್ಲಿ ಹೋದ್ರೂ ಬರ್ತೈತಿ ಅಂದಾಗ ಆ ಗಂಡ ಸುಧಾಮ ತನ್ನ ಹೆಂಡತಿಗೆ ಕೇಳ್ತಾನೆ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ನೀ ಏನಾದ್ರೂ ದೇವರ ಕಡೆ ಕೇಳ್ಕೊಂಡೇನು? ನನಗೆ ಯಾಕಿಷ್ಟು ಬಡತನ ಗಂಡಕ್ಕೆ ಇದನ್ನ ನೀ ಏನಾದ್ರೂ ದೇವರ ಹತ್ರ ಕೇಳ್ಕೊಂಡಿರ್ಬೋದು. ಮನೆಯಲ್ಲಿ ಸಾಕಷ್ಟು ಬಡತನ ಇರಲಿ, ಅದ್ರ ಜೊತೆಗೆ ನಮಗೆ ದೇವರ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಕ್ಕಳ ಕೊಡು ಅಂತ ನೀ ಏನಾದ್ರೂ ದೇವರನ್ನ ಕೇಳ್ಕೊಂಡಿರ್ಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಬಹಳಷ್ಟು ಮಕ್ಕಳು ಹುಟ್ಟಿದಾವೆ, ನಮಗೆ ಸಾಕಷ್ಟು ಜನ ಮಕ್ಕಳಿದ್ದಾರೆ. ಆದರೆ ಆ ಮಕ್ಕಳಿಗೆ ಬೇಕಾದಂತ ವಸ್ತುಗಳನ್ನು ಪಡೆಯುವಂತ ಒಂದು ಸ್ಥಿತಿ ನಮಗಿಲ್ಲ. ಅದ್ರ ಜೊತೆಗೆ ಬಡತನ ನಮಗಿರಲಿ ಅಂತ ನೀ ಏನಾದ್ರೂ ಕೇಳ್ಕೊಂಡಿರ್ಬೋದು. ಒಂದು ವೇಳೆ ದೇವರೇನಾದ್ರೂ ಪ್ರತ್ಯಕ್ಷವಾಗಿ ನಿನಗೆ ಬಡತನ ಬೇಕು ಅಥವಾ ಮನೆ ತುಂಬ ಮಕ್ಕಳು ಬೇಕು ಅಂತ ಏನಾದ್ರೂ ಪ್ರಶ್ನೆ ಮಾಡಿದಾಗ ನೀನು ಆ ದೇವತೆಯಲ್ಲಿ ಅಥವಾ ದೇವರಲ್ಲಿ ಕೇಳ್ಕೊಂಡಿರ್ಬೋದು, ನಮ್ಮ ಮನೆ ಒಳಗೆ ಬಡತನ ಇರಲಿ, ನಮಗೆ ಮನೆ ತುಂಬ ಮಕ್ಕಳಿರಲಿ ಅಂತ ಏನೋ ಕೇಳ್ಕೊಂಡು ಅದಕ್ಕಾಗಿ ಬಡತನ ಇವತ್ತು
ಉದ್ದೇಶದಿಂದ ಆ ಸುಧಾಮ ತನ್ನ ಹೆಂಡತಿಯನ್ನು ಕೇಳ್ತಾನೆ. ಅವಾಗ ಹೆಂಡತಿ ಹೇಳ್ತಾಳೆ, ಮಕ್ಕಳಿರಲಿ ಅಂದದ್ದು ನಿಜ, ಆದ್ರೆ ನಾನು ದೇವರಲ್ಲಿ ಮನೆ ತುಂಬ ಮಕ್ಕಳಾಗಲಿ, ನನಗೆ ಬಹಳಷ್ಟು ಜನ ಮಕ್ಕಳಾಗಲಿ ಅಂತ ನಾನೇನೋ ದೇವರಲ್ಲಿ ಬೇಡ್ಕೊಂಡಿದ್ದೇನೋ ನಿಜ. ಆದರೆ ಮುಂದೆ ನಾನು ಬಡತನವನ್ನು ನಮಗಿರಲಿ ಅಂತ ನಾನು ಕೇಳ್ಕೊಂಡಿಲ್ಲ, ನಾನು ಬಡತನ ಹೋಗಲಿ ಎಂದು ಕೇಳ್ಕೊಂಡಿಲ್ಲ, ನಮಗೆ ಬಡತನ ಇರಲಿ ಎಂದು ಕೇಳ್ಕೊಂಡಿಲ್ಲ. ಆದರೆ ನಾನು ದೇವರಲ್ಲಿ ಮಾತ್ರ ಕೇಳ್ಕೊಂಡದ್ದು ನಿಜ. ಅದೇನು ಅಂತಂದ್ರೆ, ಮನೆ ತುಂಬ ಮಕ್ಕಳಲ್ಲಿ, ಮಕ್ಕಳಿದ್ರೆ ಮನೆಗೆ ಒಂದು ಶೋಭೆ, ಮಕ್ಕಳಿದ್ರೆ ಮನೆಯ ಅಂದ ಹೆಚ್ಚಾಗುತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ ಆ ಮನೆಗೆ ಒಂದು ರೀತಿಯಾದಂಥ ಕಳೆ ಬರ್ತೈತಿ. ಅದಕ್ಕಾಗಿ ಹೆಣ್ಣತನಕ್ಕೂ ಸಹಿತ ಒಂದು ಶೋಭೆ ಉಂಟಾಗ್ತೈತಿ. ಅದಕ್ಕಾಗಿ ಮನೆ ತುಂಬ ಮಕ್ಕಳಿರಲಿ ಅಂತ ನಾನು ಕೇಳ್ಕೊಂಡದ್ದು ನಿಜ, ಹೊರತಾಗಿ ನಾನು ಬಡತನ ಇರಲಿ ಅಂತ ನಾನೇನು ಕೇಳ್ಕೊಂಡಿಲ್ಲ ಅಂತ ಆ ಸುಧಾಮನ ಹೆಂಡತಿ ಗಂಡನ ಹೇಳ್ತಾರೆ. ಆವಾಗ ಗಂಡ ಮಗಳು, ಇದೇ ಸಂದರ್ಭದಲ್ಲಿ ಮಗಳು ಮಕ್ಕಳ ಪ್ರವೇಶ, ಅಮ್ಮ ಹಸಿವು ಆಗ್ತಾ ಇದೆ. ಇಲ್ಲಿ ಸುಧಾಮ ಮತ್ತು ಅವನ ಹೆಂಡತಿಯ ಮಧ್ಯದಲ್ಲಿ ಈ ಬಡತನದ ಬಗ್ಗೆ ಚರ್ಚೆಯನ್ನು ನಡೆಯುವಂತಹ ಸಂದರ್ಭದಲ್ಲಿ ಒಬ್ಬಳ ಮಗಳು ಓಡುತ್ತಾ ಬಂದು, ಅಮ್ಮ ನನಗೆ ಹಸಿವಾಗ್ತಾ ಇದೆ, ಮನೆಯೊಳಗೆ ಏನಾದರೂ ತಿನ್ನಲು ಇದ್ರೆ ಕೊಡುವಂತೆಯಿಂದ ಒಬ್ಬ ಮಗಳು ಆ ಇಬ್ಬರ ಮಾತಿನ ಮಧ್ಯದಲ್ಲಿ ಬಂದು ನನಗೆ ಊಟಕ್ಕೆ ಕೊಡುವಂತೆಯಿಂದ ಆ ಮಗು ಕೇಳ್ಕೊತೈತಿ. ಆವಾಗ ಮತ್ತೆ ಒಬ್ಬ ಮಗನು ಇರ್ತಾನೆ, ಆ ಮಗನು ಬರ್ತಾನೆ, ನನಗೂ ಹಸಿವು, ಊಟ ಕೊಡುವ. ಆ ಮಗಳು ನನಗೆ ಹಸಿವಾಗ್ತಾ ಇದೆ, ನನಗೆ ನೀವು ಊಟ ಕೊಡೋದನ್ನ ಕೇಳ್ಕೊಂಡಾಗ ಆ ಧ್ವನಿಯನ್ನ ಕೇಳಿದಂತ ಒಬ್ಬ ಮಗನು ಸಹಿತ ಅಲ್ಲಿ ಬಂದು, ಅಮ್ಮ ನನಗೂ ಹಸಿವಾಗ್ತಾ ಇದೆ, ನೀವು ಊಟ ಕೊಡು ಎಂದು ಆ ಇಬ್ಬರು ಮಕ್ಕಳು ಆ ಸುಧಾಮನ ಹೆಂಡತಿಯನ್ನು ಕೇಳ್ಕೊತಾರೆ. ಅವಾಗ ತಾಯಿಯ ಸಂಕಟ ಹೇಳುತ್ತಿರುವುದು. ಮಕ್ಕಳು ಹಸಿದಾಗ ಆ ಮಕ್ಕಳಿಗೆ ಏನಾದರೂ ಕೊಡಬೇಕಂದ್ರೂ ಸಹಿತ ಮನೆಯಲ್ಲಿಲ್ಲ. ಅದಕ್ಕಾಗಿ ಆ ತಾಯಿ ಸಂಕಟದಿಂದ ಆ ಮಕ್ಕಳು ಕೇಳ್ತಕ್ಕದನ್ನು ಕೇಳಿಕೊಂಡು ಮತ್ತೆ ಹೇಳ್ತಾಳೆ, ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ, ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರೆಂದು ತಿಳಿದಿದ್ದೆ. ನೋಡಿ, ಮನೆಯಲ್ಲಿ ಮಕ್ಕಳು ಹಸಿರು ಕುಂತಾವ, ಅವಕ್ಕೇನಾದ್ರೂ ಸ್ವಲ್ಪ ಗಂಜಿ ಮಾಡಿ ಹಾಕಬೇಕಂದ್ರೆ ಮನೆಯೊಳಗ ಒಂದಿಷ್ಟು ಹಿಟ್ಟಿಲ್ಲ. ನನ್ನ ಗಂಡ ಬಹಳ ಬುದ್ಧಿವಂತ, ನನ್ನ ಗಂಡ ಬಹಳ ಜಾಣ ವಿದ್ಯಾವಂತ, ನೀವೇನಾದ್ರೂ ದುಡಿದು ತರ್ತಾಳ, ಆ ದುಡಿದಂತ ಹಣದಿಂದ ನಾನು ಉತ್ತಮವಾದಂಥ ಜೀವನವನ್ನು ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನೀವು ಏನನ್ನೂ ತರ್ತಾ ಇಲ್ಲ, ಅದಕ್ಕಾಗಿ ಇವತ್ತಿನ ಮಕ್ಕಳಿಗೆ ನಾನು ಏನು ತಿನ್ನ ಕೊಡ್ಲಿ ನೋಡಿ ಅಂತ ಹೇಳಿದ ಆ ಹೆಂಡತಿ ಸುಧಾಮನಿಗೆ ಹೇಳ್ತಾಳೆ. ಅವಾಗ ಸುಧಾಮ ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ, ಎಲ್ಲ ಹೇಳ್ತೀಯ, ನಾನು ಬುದ್ಧಿವಂತ, ನಾನು ಅಂತವ ಅಂತ ಹೇಳ್ತಿ, ಅದೆಲ್ಲ ದುಡಿದು ತರ್ತಾನ ಅಂತ ಹೇಳ್ತಿ. ಆದ್ರೆ ನಾನು ದುಡಿದು ತರಬೇಕಂತ ಆಸೆ ಇದೆ, ಆದರೆ ಅದಕ್ಕೆ ಕಾಲ ಕೂಡಿ ಬರಬೇಕು. ನಾವು ಶ್ರೀಮಂತರಾಗಲು ಒಂದು ಸಮಯ ನಾವು ಕಾಯಬೇಕು. ಆ ಸಮಯ ಕಾದಾಗ ಅದಾಗುತ್ತೆ. ಅದಕ್ಕಾಗಿ ನಾವು ಕಾಯಬೇಕು ಅಂದಾಗ ಹೇಳ್ತೇವೆ, ಅಂತೂ ಇಂತೂ ನಮಗೆ ಬಡತನವೇ ಗತಿ. ನಿಮ್ಮ ಮಾತು ಕೇಳ್ಕೊಂಡ್ರೆ ನಮಗೆ ಶ್ರೀಮಂತಿಗೆ ಬರುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ, ನಮಗೆ ಬಡತನವೇ ಗತಿ ಎಂದಾಗ ಸುಧಾಮನ ಚಿಂತೆ ಮಾಡಿದರೆ ಏನು ಬಂತು, ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾಡುವ ಧರ್ಮ. ನಾವು ಶ್ರೀಮಂತರ ನೋಡಿ ಹೊಟ್ಟೆ ಕಿಚ್ಚು ಪಡುವುದಕ್ಕಿಂತ ನಮ್ಮ ಪರಿಸ್ಥಿತಿಯನ್ನ ಅಥವಾ ನಮಗೆ ಬಂದಂತ ಪರಿಸ್ಥಿತಿಯನ್ನ ನಾವು ಅನುಭವಿಸಬೇಕು. ಇದೇ ಒಂದು ಮಾನವ ಧರ್ಮ. ನಾವು ಇನ್ನೊಬ್ಬರು ಶ್ರೀಮಂತರಾದಂತ ಅವರಂತೆ ನಾವು ಶ್ರೀಮಂತರಾಗಲು ಸಾಧ್ಯವಿಲ್ಲ. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾನೆ. ಆ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕು, ಅದನ್ನ ಜೊತೆ ನಾವು ಹೋರಾಟ ಮಾಡಬೇಕು. ಅದೇ ಮಾನವ ಧರ್ಮ. ಅನುಭವಿಸಲೇಬೇಕು, ನಮಗೇನು ಬರ್ತದಲ್ಲ ಅದನ್ನು ನಾವು ಅನುಭವಿಸಲೇಬೇಕು, ಅದುವೇ ಮಾನವ ಧರ್ಮ ಅಂತ ಹೇಳ್ತಾರೆ. ಅವಾಗ ಹೆಂಡತಿ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದೆ, ನೀವು ಯಾವಾಗ ನೋಡಿದ್ರು ಅದು ನೀತಿ, ಇದು ನೀತಿ, ಅದು ಧರ್ಮ, ಇದು ಧರ್ಮ ಅಂತ ಹೇಳ್ತಲ್ಲ, ಈ ನೀತಿಯನ್ನು ಹೇಳೋದ್ರಲ್ಲಿ ನೀವು ಏನಪ್ಪ ಅಂತಂದ್ರೆ ಬಹಳ ಮುಂದೆ. ನಿಮ್ಮನ್ನ ಈ ನೀತಿ ಹೇಳುವ ವಿಚಾರದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ನಿಮ್ಮನ್ನ ನೀವು ನೀತಿಯನ್ನು ಹೇಳ್ಕೊತಾ ಹೋಗ್ತೀರಿ, ಅದರಲ್ಲಿ ನೀವು ಬಹಳ ಶ್ರೇಷ್ಠರು ಅಂತ ಹೆಂಡತಿಯ ಗಂಡನಿಗೆ ಚುಚ್ಚು ಮಾತಿಯನ್ನು ಹೇಳ್ತಾರೆ. ಅವಾಗೆ ಆ ಗಂಡ ಹೇಳ್ತಾನೆ, ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದು
ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ. ನನ್ನಲ್ಲಿ ನೀತಿ, ನಿಯಮ, ವಿಧೇಯತೆ, ವಿನಯತೆ ಮತ್ತು ಪಾಂಡಿತ್ಯ, ಇಷ್ಟೆಲ್ಲ ಪಾಂಡಿತ್ಯ ಅಂದ್ರೆ ಬುದ್ಧಿವಂತಿಕೆ, ಪಾಂಡಿತ್ಯ ಅಂದ್ರೆ ಜ್ಞಾನ ಬುದ್ಧಿವಂತಿಕೆ. ನನ್ನಲ್ಲಿ ನೀತಿ, ನಿಯಮ, ಪಾಂಡಿತ್ಯ, ವಿನಯತೆ ಎಲ್ಲವನ್ನು ಇದ್ದ ಸಮನ್ನ ಶ್ರೀಕೃಷ್ಣ ಪರಮಾತ್ಮ ನನ್ನನ್ನ ಗೆಳೆತನವನ್ನು ಮಾಡಿಕೊಂಡಿದ್ದ ಗುರುಕುಲದಲ್ಲಿ. ಗುರುಕುಲ ಅಂತಂದ್ರೆ ಗುರುಕುಲ ಪಾಠಶಾಲೆ. ಹಿಂದಿನ ಕಾಲದಲ್ಲಿ ಆಶ್ರಮದಲ್ಲಿ ಈ ಗುರುಗಳು ತಮ್ಮ ಮನೆಯಲ್ಲಿ ಶಾಲೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಾ ಇದ್ರು, ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ರು. ಅದನ್ನು ನಾವು ಗುರುಕುಲ ಅಂತ, ಗುರುಗಳು ಇರತಕ್ಕಂಥ ಸ್ಥಳವನ್ನೇ ಶಾಲೆಗಳನ್ನೇ ಮಾಡ್ಕೊಂಡಿದ್ರು, ಅವುಗಳಿಗೆ ನಾವು ಗುರುಕುಲ ಅಂತ ಕರಿತೀವಿ. ಸ್ನೇಹಿತನಾಗಿದ್ದ ಹೆಂಡತಿ ಮಾತು ಶ್ರೀಕೃಷ್ಣನ ಸ್ನೇಹಿತನಾಗಿದ್ದ ಅಂತೀರಿ. ನೀವು ಪ್ರತಿಯೊಂದು ಏನಾದ್ರು ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮನನ್ನ ಗೆಳೆಯಾಗಿದ್ದ ಅಂತೀರಿ ಅಂತ ಅವಳು ಏನ್ ಮಾಡಿದ್ರು ಅಂತಂದ್ರೆ ಆ ಶ್ರೀಕೃಷ್ಣ ಮತ್ತು ಸುಧಾಮ ನಡುವೆ ಇರ್ತಕ್ಕಂಥ ಗೆಳೆತನದ ಬಗ್ಗೆ ಸಂಶಯ ಪಟ್ಟರು. ಅವಾಗ ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಿದ್ವಿ. ನಾನು ಸುಳ್ಳು ಹೇಳ್ತಾ ಇದ್ದೇನು, ಗುರುಕುಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಗೆಳೆಯನಾಗಿದ್ದ. ನಾವು ಇಬ್ಬರು ಕೂಡಿಕೊಂಡೇ ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೆವು. ಸತ್ಯ ಹೇಳಿದ್ರ ಆ ಶ್ರೀಮಂತರಲ್ಲಿ ನೀರಲ್ಲಿ ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ? ಶ್ರೀಕೃಷ್ಣ ದೊಡ್ಡ ಶ್ರೀಮಂತ, ನೀವು ಬಡವರು. ಅವ ನಿಮ್ಮ ಗೆಳೆಯ ಆಗಿದ್ದ ಅನ್ನೋದನ್ನ ನೀವು ಸತ್ಯ ಹೇಳ್ತಾ ಇದ್ರು ಅಥವಾ ಸುಳ್ಳು ಹೇಳ್ತಾ ಇದ್ರು? ನೀವು ಯಾಕೆ ಬಡಾಯ ಹೇಳ್ತಾ ಇದ್ರು? ಬಡಾಯ ಅಂತಂದ್ರೆ ಸುಳ್ಳು. ನಿಮ್ಮ ಬಗ್ಗೆ ನಾವು ಹೊಗಳಿಕೊಳ್ಳೋದಕ್ಕೆ ನಾವು ಬಡಾಯ ಅಂತೀವಿ. ನೀವು ಯಾಕೆ ಬಡಾಯಿ ನಿಮ್ಮ ಬಗ್ಗೆ ನೀವು ಹೇಳ್ಕೊತಾ ಇದ್ರಿ? ಅವ ನಿಮ್ಮ ಗೆಳೆಯ ಆಗಿದ್ದ ಇಲ್ಲ ಅನ್ನೋದನ್ನ ಸತ್ಯವಾಗಿ ಹೇಳಿ ಅಂತ. ಅವಾಗ ಹೇಳ್ತಾರೆ, ಯಾಕೆ ಸುಳ್ಳು ಹೇಳಿ? ನಾನು ಶ್ರೀಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ. ನಾನೇ ಶ್ರೀಕೃಷ್ಣ ಪರಮಾತ್ಮ ನನ್ನ ಗೆಳೆಯನಾಗಿದ್ದ. ಇಬ್ಬರು ಕೂಡಿ ಆಟವನ್ನು ಆಡ್ತಾ ಇದ್ದೀವಿ, ಇಬ್ಬರು ಕೂಡಿ ಪಾಠವನ್ನು ಕೇಳ್ತಾ ಇದ್ದೀವಿ. ಅವನಿಗೆ ನನ್ನನ್ನು ಕಂಡ್ರೆ ಬಹಳ ಪ್ರೀತಿ, ಗೌರವ ಮತ್ತು ಸ್ನೇಹ ಇತ್ತು. ನಾನೇ ಸುಳ್ಳು ಹೇಳಿ ಅಂತ ಹೇಳ್ತಾನೆ. ಅವಾಗ ಅವನ ಹೆಂಡತಿ ಅಂತ ಶ್ರೀಮಂತರು ಸ್ನೇಹಿತನಿದ್ದರೂ ಇಲ್ಲಿವರೆಗೆ ನೀವು ಏಕೆ ಅವರ ಹತ್ತಿರ ಸಹಾಯ ಕೇಳಿಲ್ಲ? ನೀವು ನಿಮ್ಮ ಗೆಳೆಯ ಅವ ಕೃಷ್ಣ ಅದನ್ನು ಕೇಳ್ತಲ್ಲ, ಕೃಷ್ಣ ದೊಡ್ಡ ಶ್ರೀಮಂತ, ನೀವು ಯಾಕೆ ಅವನ ಹತ್ರ ಹೋಗಿ ನೀವು ಸಹಾಯ ಕೇಳಲಿಲ್ಲ ಅಂತಂದಾಗ ಹೇಳ್ತಾನೆ, ಸುಧಾಮಾಕ್ಷನ ಹೊತ್ತು ಮೌನ. ಸ್ವಲ್ಪ ವಿಚಾರ ಮಾಡಿ, ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ನಾವು ಬಡವರಾಗಿದ್ದರೂ ಸಹಿತ ನಾವು ಸಹಾಯ ಕೇಳಾಕ ಆ ಶ್ರೀಮಂತರ ಮನೆಗೆ ಹೋಗಬಾರ್ದು. ಯಾಕೆ ಅಂದ್ರೆ ಅಲ್ಲಿ ನಮಗೆ ಗೌರವ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ಬಡವರಾದಂಥವ್ರು ನಾವು ನಮ್ಮ ಜೀವನದಲ್ಲಿ ಬಂದಂಥ ಕಷ್ಟವನ್ನು ನಾವು ಎದುರಿಸಬೇಕು ಹೊರತಾಗಿ ನಾವು ಶ್ರೀಮಂತರ ಮನೆಗೆ ಹೋಗಿ ಕೈ ಒಡ್ಡಬಾರದು ಅಂತಾನೆ. ಅವಾಗ ಹೆಂಡತಿ ಹೇಳ್ತಾಳೆ, ಸ್ನೇಹಿತರೆದುರು ಎಂಥ ಸ್ವಾಭಿಮಾನ, ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಅವನಿನ ಆತ್ಮ ಸ್ನೇಹಿತ ಅಂತ ಹೇಳ್ರಿ, ಪರಮ ಮಿತ್ರ ಅಂತ ಹೇಳ್ರಿ, ನಿನ್ನನ್ನು ಕಂಡ್ರೆ ಪ್ರೀತಿ, ಗೌರವ, ವಿನಯತೆ, ಗೌರವತೆ ಎಲ್ಲ ಐತೆ ಅಂತ ಹೇಳ್ರಿ. ಅವನ ಹತ್ರ ಎಂತ ನಿನ್ನ ಸ್ವಾಭಿಮಾನ, ನೀವು ಹೋಗಿ ಅವನನ್ನು ಸಹಾಯ ಕೇಳ್ರಿ ಅಂತ. ಅವಾಗ ಸುಧಾಮ ಹೇಗೆ ಕೇಳ್ಬೋದು? ನಾನು ಅವನನ್ನ ಯಾವಾಗ ಹೆಣ್ಣು ಸಹಾಯ ಕೇಳೋದು ಅಂದಾಗ ಹೆಂಡತಿ ಹತ್ರ ಆತ್ಮೀಯ ಗೆಳೆಯ ಅನ್ನುತ್ತೀರಿ, ಅಂದ ಮೇಲೆ ಅವರು ಸಹಾಯ ಮಾಡದೇ ಮಾಡುತ್ತಾರೆ. ನೀವು ಹೆಂಗೂ ನಿಮ್ಗಮ್ಮ ಆತ್ಮೀಯ ಸ್ನೇಹಿತರನ್ನು, ಅದಕ್ಕಾಗಿ ನೀವು ಇಲ್ಲಿ ಹೇಳಕ್ ಹೋಗ್ಬೇಡ್ರಿ. ಅವನ ಮನೆಗೆ ಹೋಗಿ ನೀವು ಏನ್ ಮಾಡ್ರಿ, ಸಹಾಯ ಕೇಳ್ರಿ. ಅವನ ನಿಜವಾಗ್ಲೂ ನಿಮಗೆ ಸಹಾಯ ಮಾಡೇ ಮಾಡ್ತಾನ ಅಂದಾಗ ಸುಧಾಮ ಇಲ್ಲ ಅನ್ನಲಾರ, ಆದರೂ ಕೇಳೋದಕ್ಕೆ ಸಂಕೋಚ. ನನಗೆ ಗೊತ್ತಿದೆ, ನಾನು ಶ್ರೀಕೃಷ್ಣನ ಮನೆಗೆ ಹೋಗಿ ನಾನು ಸಹಾಯ ಕೇಳಿದೆ ಅಂತಂದ್ರೆ ಅವನು ಇಲ್ಲ ಅನ್ನೋದಿಲ್ಲ. ಆದ್ರೆ ಆತ್ಮಾಭಿಮಾನಿಯಾದಂಥ ನಾನು, ಆತ್ಮಗೌರವವನ್ನು ಹೊಂದಿರುವಂತ ನಾನು ಅವನ ಮನೆಗೆ ಹೋಗಿ ನಾನು ಹೇಗೆ ಸಹಾಯ ಮಾಡಲಿ ಅಂತ ಹೆಚ್ಚಿನ ಅವನ ಒಂದು ರೀತಿ ಸಂಕೋಚದ ಭಾವನೆಯಿಂದ ಆ ಹೆಂಡತಿ ಮುಂದೆ ವ್ಯಕ್ತಪಡುತ್ತಾನೆ. ಅವಾಗ ಹೆಂಡತಿ ಹೇಳ್ತಾಳೆ, ಸಂಕೋಚ ಬೇಡಾರಿ, ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ. ನೀವು ಸಹಾಯವನ್ನು ಕೇಳಬೇಕಲ್ಲ, ನನಗೋಸ್ಕರ ಕೇಳಕ್ ಹೋಗ್ಬೇಡ್ರಿ, ನಿಮಗೋಸ್ಕರ ಕೇಳಕ್ ಹೋಗ್ಬೇಡ್ರಿ. ಈ ಹಸಿದಿರುವ ಮಕ್ಕಳ ಮುಖವನ್ನು ನೋಡಿ ನೀವು ಹೋಗಿ ಅವರ ಹತ್ತಿರ ಸಹಾಯವನ್ನು ಕೇಳಿ ಅಂತಾರೆ. ಅವಾಗ ಸುಧಾಮ ಆಗಲಿ ಹೋಗುತ್ತೇನೆ, ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲಿ ಹೋಗಲ್ಲ.
ನಾನು ಗೆಳೆಯನನ್ನು ನೋಡಬೇಕು ಅಂತ ಅವನ ಮನೆಗೆ ಹೋಗ್ತೀನಿ, ನಿನ್ನ ಮಾತನ್ನು ಕೇಳಿಕೊಂಡು ಮಕ್ಕಳ ಮುಖವನ್ನು ನೋಡಿಕೊಂಡು ನಾನು ಶ್ರೀಕೃಷ್ಣನ ಅರಮನೆಗೆ ಹೋಗಿ ನನಗೆ ಬೇಕಾದಂತಹ ಸಹಾಯವನ್ನು ಕೇಳ್ತೀನಿ. ಆದರೆ ಬಹಳಷ್ಟು ದಿನಗಳ ನಂತರ ಸ್ನೇಹಿತರನ್ನು ನೋಡಕ್ ಕುಂತಿದ್ದೀನಿ. ಅವನ ಮನೆಗೆ ಹೋಗಬೇಕಾದ್ರೆ ಬರಗೈಯಲ್ಲಿ ಯಾರು ಹೋಗಲಿ, ನನ್ನ ಮನೆಯಲ್ಲಿ ಏನಾದರೂ ಉಡುಗೊರೆಯನ್ನು ಒಯ್ಯಬೇಕು ಅಂತಂದ್ರೆ ಉಡುಗೊರೆಯನ್ನು ಒಯ್ಯಲು ಸಹಿತ ಏನಿಲ್ಲ, ಅದಕ್ಕಾಗಿ ನಾನು ಹೇಗೆ ಬರಗೈಯಲ್ಲಿ ಹೋಗಲಿ ಅಂದಾಗ ಹೆಂಡತಿ ಹೇಳ್ತಾರೆ, ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪ ಉಳಿದಿದೆ, ಮಕ್ಕಳ ಉಪಹಾರಕ್ಕೆ ಏನೇನು ಸಾಲದು, ಅದನ್ನು ಕಟ್ಟಿಕೊಳ್ಳಿ. ಹೌದು, ನಿನ್ನೆ ನೀವು ಒಂದು ಸ್ವಲ್ಪ ಅವಲಕ್ಕಿ ತಂದಿದ್ರಿ, ಅದನ್ನ ಅಡಿಗೆ ಮಾಡಿ ಮಕ್ಕಳಿಗೆ ಹಾಕಬೇಕಂದ್ರೆ ನಾವು ತಿನ್ನಕ್ಕೂ ಸಾಲದಿಲ್ಲ, ಅದಕ್ಕಾಗಿ ಅದೇ ಅವಲಕ್ಕಿಯನ್ನು ಸ್ವಲ್ಪ ನಾನು ಮಾಡಿ ಕಟ್ಟಿಕೊಡ್ತೀನಿ, ಅದನ್ನು ತಗೊಂಡು ಹೋಗ್ತೀನಿ ಅಂದಾಗ ಅವಾಗ ಮಗು ಹಸಿವು ಅದನ್ನಾದರೂ ನನಗೆ ಕೊಡಮ್ಮ. ಅವಲಕ್ಕಿ ಎನ್ನುವಂಥ ಶಬ್ದ ತಾಯಿಯ ಬಾಯಿಯಿಂದ ಬಂದ ತಕ್ಷಣ ಮಗು ನನಗೆ ಬಹಳ ಹಸಿವಾಗೈತಿ ತಾಯಿ, ಆ ಒಂದು ಅವಲಕ್ಕಿಯನ್ನು ಕೊಡುವಂತ ಅವಾಗ ಹೆಂಡತಿ ತುಸು ತಡೆದುಕೋಕಂದ. ದೇವರ ದಯ ಇದ್ದರೆ ಆ ಅವಲಕ್ಕಿಯೇ ಬಂಗಾರವಾಗಿದ್ದು ಕಟ್ಟಿಕೊಳ್ಳಿ. ಮಗು, ನೀನು ಹಸುವನ್ನು ತಡೆದುಕೋ, ನಾವು ಇದೇ ಅವಲಕ್ಕಿಯನ್ನು ತೆಗೆದುಕೊಂಡು ನಿಮ್ಮ ತಂದೆ ಆ ಕೃಷ್ಣನ ಬಳಿಗೆ ಹೋಗಿ ಸಹಾಯ ಕೇಳಿದ ಅಂತಂದ್ರೆ ಈ ಒಂದು ಸ್ವಲ್ಪ ಅವಲಕ್ಕಿನೇ ನಮ್ಮ ಜೀವನದಲ್ಲಿ ಬಂಗಾರವಾಗಬಹುದು, ನಮ್ಮ ಜೀವನದಲ್ಲಿ ಮುಂದೆ ಎಲ್ಲ ಸುಖಗಳೇ ಬರಬಹುದು, ನೀವು ತಡೆದುಕೋ, ನಾ ಅವಲಕ್ಕಿಯನ್ನು ಮಾಡಿಕೊಡಲಿ ಅಂತೇಳಿ ಮತ್ತೆ ಹೆಂಡತಿ ಆ ಗಂಡನನ್ನು ಕೇಳಿದಾಗ ಸುಧಾಮ ಸರಿ ಹಾಗೆ ಆಯ್ತು, ನೀ ಅದೇ ಅವಲಕ್ಕಿಯನ್ನು ತಂದುಕೊಡು, ಅದೇ ಅವಲಕ್ಕಿಯನ್ನು ತೆಗೆದುಕೊಂಡು ನಾ ಹೋಗಿ ಶ್ರೀಕೃಷ್ಣನ ಭೇಟಿ ಆಗ್ತೀನಿ, ಶ್ರೀಕೃಷ್ಣನ ಸಹಾಯ ಕೇಳ್ತೀನಿ, ಮಕ್ಕಳಿಗೋಸ್ಕರ ಆ ಶ್ರೀಕೃಷ್ಣ ಏನಾದರೂ ಸಹಾಯ ಮಾಡಬಹುದು ಅಂತ ಹೇಳಿದ ಈ ಸುಧಾಮ ಆ ಹೆಂಡತಿ ಮಾಡಿಕೊಟ್ಟಂತ ಅವಲಕ್ಕಿಯನ್ನು ತೆಗೆದುಕೊಂಡು ಆ ಶ್ರೀಕೃಷ್ಣನ ಅರಮನೆಗೆ ಹೋಗ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾಳೆ ನೋಡೋಣ. ಧನ್ಯವಾದ.